ನಾವು ನಮಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿ ಮತ್ತೆ 7/7/2023ರಲ್ಲಿ ಮಾನ್ಯ ಗೃಹ ಸಚಿವರಿಗೆ ಈ ತಾಲೂಕಿನ ಮಾನ್ಯ ಶಾಸಕರಾದಂತ ಶಿವಣ್ಣವರು ಮತ್ತು ಕುಣಿಗಲ್ನ ಶಾಸಕರಾದಂತ ರಂಗನಾಥ್ ಸಾರು ಮತ್ತೆ ನೆಲಮಂಗಲ ಶಾಸಕರಾದಂತ ಶ್ರೀನಿವಾಸ್ ಅವರು ಮತ್ತು ಇನ್ನೂ ಇತರೆ ಶಾಸಕರನ್ನ ಒಳಗೊಂಡಂತೆ ನಾವು ನಮ್ಮ ಮನವರಿಕೆಯನ್ನ ಮಾಡಿಕೊಟ್ವಿ. ನಮ್ಮ ಶಾಸಕರುಗಳು ನಮ್ಮನ್ನ ಕರ್ಕೊಂಡೋಗಿ ವಿಧಾನಸೌಧದಲ್ಲಿ ಮಾನ್ಯ ಗೃಹ ಸಚಿವರೊಂದಿಗೆ ಚರ್ಚೆ ಮಾಡಿ ಸುಮಾರು 1 ಗಂಟೆಗಳ ಕಾಲ ಗೃಹ ಸಚಿವರೊಂದಿಗೆ ಚರ್ಚೆ ಮಾಡಿ ಈ ಕೊಲೆ ಪ್ರಕರಣವನ್ನ ಅಪರಾಧಿಗಳು ಯಾರೇ ಇರಲಿ ಅವರನ್ನ ತನಿಖೆ ಮಾಡಿ ಬಂಧಿಸಬೇಕು, ಈ ಕೊಲೆ ಪ್ರಕರಣವನ್ನ ಭೇದಿಸಬೇಕಂತೇಳಿ ಮಾನ್ಯ ಗೃಹ ಸಚಿವರು ಅಂದಿನ SP ರವರಿಗೆ ಒಂದು ಪತ್ರದ ಮುಖಾಂತರ ಸೂಚನೆಯನ್ನ ಕೊಡ್ತಾರೆ. ಆದ್ರೆ ಅದನ್ನ ತನಿಖೆ ನಾನು ಮಾಡ್ತೀನಿ ಅಂತ ಒಪ್ಕೊಂಡಿರ್ತಕ್ಕಂಥ ಅಡಿಷನಲ್ SP ಆಗಿರ್ತಕ್ಕಂಥ ಪುರುಷೋತ್ತಮ್ ಸಾರು ಇದ್ರ ಬಗ್ಗೆ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳೋದಿಲ್ಲ. ನಂತರ ಏನು ವಿಶ್ವನಾಥ್ರವರು 29/11/2021ರಂದು ಏನು ಕೊಲೆ ಅಂತ ಹೇಳಿ ಆವತ್ತೇನೆ ಕೊಲೆ ಪ್ರಕರಣವನ್ನ ಮರೆಮಾಚಿ ಅಪಘಾತ ಅಂತಕ್ಕಂಥ ಒಂದು ಹೇಳಿಕೆಗಳನ್ನ ಮತ್ತೆ ಅಪಘಾತ ಅಂತಕ್ಕಂಥ ಒಂದು ದೂರನ್ನ ದಾಖಲಿಸಿಕೊಳ್ತಾರೆ. 29/11/2021ರಂದು ಏನು ಒಂದು ಕ್ಯಾಂಟರ್ ವಾಹನ ಇದೆ, ಇವತ್ತು ನಮ್ಮ ತಿಪ್ಪೇಸ್ವಾಮಿರವರು ಮಹದೇಶ್ ಅಂತಕ್ಕಂಥ ಒಬ್ಬ ಕ್ಯಾಂಟರ್ ಡ್ರೈವರ್ ಮತ್ತೆ ಆ ಓನರ್ನ ಕರ್ಕೊಂಡೋಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಬೆದರಿಕೆ ಹಾಕಿ ಅಪಘಾತ ಅಂತ ಒಪ್ಕೊಬೇಕಂತ ಬೆದರಿಸಿದ್ರಲ್ಲ, ಅದೇ ಡ್ರೈವರ್ ಏನೇನೆ ಆವತ್ತು ಫೋರೆನ್ಸಿಕ್ ಲ್ಯಾಬ್ಗೆ ಏನು ವಿಶ್ವನಾಥ್ರವರು ಆ ಕ್ಯಾಂಟರ್ ವಾಹನವನ್ನ ತೆಗೆದುಕೊಂಡು ಮಡಿವಾಳದಲ್ಲಿ ಫೋರೆನ್ಸಿಕ್ ಲ್ಯಾಬ್ ಅಲ್ಲಿ ಚೆಕ್ ಮಾಡ್ತಾರೆ. 2 ದಿನಗಳ ಕಾಲ ಚೆಕ್ ಮಾಡಿದ್ರು ಸಹ ಸುರೇಶನ ಮೃತದೇಹದಲ್ಲಿರ್ತಕ್ಕಂಥ ರಕ್ತಕ್ಕೂ ಮತ್ತು ಆ ಕ್ಯಾಂಟರ್ ಅಲ್ಲಿ ಯಾವುದೇ ರಕ್ತದ ಕಲೆಗಳು ಕಾಣಿಸ್ಲಿಲ್ಲ ಅಂತ ಹೇಳಿ ವಾಪಸ್ ಕಳ್ತಾರೆ. ಇದನ್ನ ನಮ್ಗೆ ಮಹಾನಂದ್ ಸರ್ ಹೇಳಿದ್ದಾರೆ, ನಮ್ ಚಂದ್ರಪ್ಪನವರು ಹೇಳಿದ್ದಾರೆ, ಅದರ ಸಾಕ್ಷ್ಯಾಧಾರಗಳು ನಮ್ಮ ಹತ್ರ ಇವತ್ತಿಗೂ ಇದೆ. ಆದ್ರೆ ಅದೇ ಗಾಡಿಯನ್ನ ನೀವು ಯಾಕೆ ಕರ್ಕೊಂಡ್ಬಂದು ಸ್ಟೇಷನ್ ಅಲ್ಲಿ 2 ತಿಂಗಳು ಮಾಡ್ಕೊಂಡ್ರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಮತ್ತೆ ವಿಶ್ವನಾಥ್ರವರು ಈ ಕೊಲೆ ಪ್ರಕರಣವನ್ನು ತಿರ್ಚೋದಕ್ಕೆ ನಿಮ್ಮ ಹಿಂದೆ ಯಾರಿದ್ದಾರೆ ಅಂತಕ್ಕಂಥದ್ದು ನಮ್ದು 2ನೇ ಪ್ರಶ್ನೆ. 3ನೇ ಪ್ರಶ್ನೆ ಏನು ಸುರೇಶನ ಪ್ರೇಯಸಿ ಆಗಿರ್ತಕ್ಕಂಥ ರಮ್ಯಾನ ನೀವು ಯಾಕೆ ತನಿಖೆ ಮಾಡಲಿಲ್ಲ ಅಂತಕ್ಕಂಥದ್ದು 4ನೇ ಪ್ರಶ್ನೆ. 5ನೇ ಪ್ರಶ್ನೆ ಸುರೇಶ್ ಏನು ಕೊಲೆ ಆರೋಪಿಗಳಾಗಿರ್ತಕ್ಕಂಥ ಅಶೋಕ್ ಮತ್ತು ಶ್ರೀನಿವಾಸು ಹಾಗೂ ರಮ್ಯಾರವರು ನ್ಯಾಯಾಲಯದಲ್ಲಿ ನಮ್ಮನ್ನ ಮುಂಪೂರ್ವ ಪರೀಕ್ಷೆಗೆ ಒಳಪಡಿಸಿ ಅಂತ ನ್ಯಾಯಾಲಯದಲ್ಲಿ ಬಹಿರಂಗವಾಗಿ ಹೇಳಿದ್ರೆ ವಿಶ್ವನಾಥ್ರವರು ಯಾಕೆ ಅವರನ್ನ ಮುಂಪೂರ್ವ ಪರೀಕ್ಷೆಗೆ ಕರ್ಕೊಂಡು ಹೋಗ್ಲಿಲ್ಲ? ಇದಕ್ಕೆಲ್ಲನೂ ಸಹ ವಿಶ್ವನಾಥ್ರವರೇ ಬಲವಾಗಿ ಇರ್ತಕ್ಕಂಥದ್ದು. ಮತ್ತೆ ದಲಿತ ಹೋರಾಟಗಾರರು ಈ ಪ್ರಕರಣವನ್ನ ಕೈಗೆತ್ತಿಕೊಂಡು ಅಧಿಕಾರಿಗಳ ಮುಂದೆ ಓಡಾಡ್ತಾ ಇದ್ರೆ, ಆದ್ರೆ ವಿಶ್ವನಾಥ್ರವರು ಯಾಕೆ ದಲಿತ ಪ್ರಭಾವಿ ಮುಖಂಡರನ್ನ ಈ ಹೋರಾಟಗಾರರ ಹಿಂದೆ ಬಿಟ್ಟು ಅವರನ್ನ ಫಾಲೋ ಮಾಡತಕ್ಕಂತ ಕೆಲಸ ಯಾಕೆ ವಿಶ್ವನಾಥ್ರವರು ಮಾಡಿದ್ರು ಅಂತಕ್ಕಂಥದ್ದು ನಮ್ಗೆ ಗುಮಾನಿ ಇದೆ. ಮತ್ತೆ ಇವತ್ತು ಸಹ ಈ ಒಂದು ಕಾರ್ಯಕ್ರಮದ ಪೂರ್ವಕವಾಗಿ ನಾವು ಹಳ್ಳಿಗಳಲ್ಲಿ ಪ್ರಚಾರ ಮಾಡತಕ್ಕಂತ ಸಂದರ್ಭದಲ್ಲಿ ಮೃತ ಸುರೇಶನ ಕುಟುಂಬಕ್ಕೆ ನಾವು 4 ದಿನಗಳ ಹಿಂದೆ ಭೇಟಿಯನ್ನ ಕೊಟ್ಟಿದ್ದೀವಿ. ನಾವು ಹೋರಾಟಗಾರರು ಎಲ್ಲೆಲ್ಲಿ ಹೋಗ್ತಾ ಇದೀವೋ ಅಲ್ಲೆಲ್ಲರೂ ಸಹ ನಮ್ಮನ್ನ ಹಿಂಬಾಲಿಸ್ತಕ್ಕಂತ ಒಂದು ವ್ಯವಸ್ಥಿತವಾದ ಸಂಚು ನಮ್ಮ ಹಿಂದೆ ನಡೀತಾ ಇದೆ. ನಾವು ಸುರೇಶನ ಮನೆಯಲ್ಲಿ ನಾವು ಆ ತಾಯಿಯೊಂದಿಗೆ ಚರ್ಚೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ನಮ್ಮನ್ನ ಒಂದು ಕಾರ್ನಲ್ಲಿ ಬಂದು ಒಂದು 4-5 ಜನ ಇರ್ತಕ್ಕಂತ ಒಂದು ಕಾರ್ ಬಂದು ನಾವು ಅವ್ರ ಮನೆ ಒಳಗೆ ಮಾತಾಡ್ತಾ ಇದ್ರೆ ಕಾರು ನಮ್ಮನ್ನ ನಿಲ್ಲಿಸಿ ನಮ್ಮನ್ನ ಫಾಲೋ ಮಾಡ್ತಕ್ಕಂಥದ್ದು. ಇವತ್ತಿಗೂ ಸಹ ಈ ಕೊಲೆ ಪ್ರಕರಣವನ್ನ ಮರೆಮಾಚತಕ್ಕಂತ ಏನು ಇವತ್ತು ಆವತ್ತು ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತ ನಮ್ಮ ಏನು ವಿಶ್ವನಾಥ್ ರವರು ಇವತ್ತು ಅವರು ಬೆಂಗಳೂರಿನ ತಿಲಕ್ ನಗರದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಅವರಿಗೆ ಇದರ ಬಗ್ಗೆ ಸಂಪೂರ್ಣ ಕಾಳಜಿ ಇದೆ. ಇದರ ಹಿಂದೆ ಅವರು ನಮ್ಮನ್ನ ಫಾಲೋ ಮಾಡೋದಕ್ಕೆ ಯಾರೋ ಈಗಲೂ ಸಹ ಬಿಡ್ತಾ ಇದ್ದಾರೆ. ಅದಕ್ಕಾಗಿ ಈ ಎಲ್ಲ ಪ್ರಕರಣವನ್ನ ಮುಚ್ಚಾಕ್ಲಿಕ್ಕೆ ಇನ್ಸ್ಪೆಕ್ಟರ್ ವಿಶ್ವನಾಥ್ ರವರು ಮತ್ತೆ ಪೇದೆಗಳಾದಂತ ಅರುಣ್ ಮತ್ತು ಪ್ರಕಾಶ್ ಹಾಗೂ ನಾಗರಾಜರವರು ಇದರ ಹಿಂದೆ ಸಂಪೂರ್ಣವಾಗಿ ಇದ್ದಾರೆ. ನಾವು ಇವತ್ತು ಸಹ ಎಲ್ಲೆಲ್ಲಿ ಸಭೆಗಳನ್ನ ಮಾಡ್ತೀವಿ ಆ ಸಭೆಗಳ ಮಾಹಿತಿಯನ್ನ ನಾವು ಸಭೆಗಳಿಗೆ ಭಾಗವಹಿಸಿದ ಮುಂಚೆ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂತ ಏನು ಪೇದೆ ಆಗಿರ್ತಕ್ಕಂಥ ಅರುಣ್ ಕುಮಾರ್ ಅವರು ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ. ಇವತ್ತು ನಾವು ಸಭೆ ಸೇರಿದ ಮುಂಚೆ ಅವರು ಸಭೆಗೆ ಬರ್ತಾರೆ. ಇದರ ಹಿಂದೆ ಏನಿದೆ ಅಂತಕ್ಕಂಥದ್ದು ಇವತ್ತಿಗೂ ಸಹ ಬಹಿರಂಗ ಆಗ್ಲೇ ಇಲ್ಲ. ಆದ್ರೆ ಈ ಕೊಲೆ ಪ್ರಕರಣವನ್ನ 4 ವರ್ಷಗಳಾದ್ರೂ ಸಹ ನಮ್ಮ ತಿಪ್ಪೇಸ್ವಾಮಿರವರು ಕಾಟಾಚಾರಕ್ಕಾಗಿ ಈ ಕೊಲೆ ಪ್ರಕರಣದ ತನಿಖಾಧಿಕಾರಿಗಳಾಗಿದ್ದಾರೆ ಅಂತ ನಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ.
ಇದರಲ್ಲಿ ಸುಮ್ಮನೆ ಏನು ಕೋರ್ಟ್ಗೆ ಚಾರ್ಜ್ ಶೀಟ್ಗೆ ಸೈನ್ ಹಾಕಿದ್ದಾರೆ ಅಷ್ಟೇ ವಿನಃ ತಿಪ್ಪೇಸ್ವಾಮಿರವರು ಆ ಗಾಡಿಯನ್ನ ತಂದು ಗಾಡಿಯನ್ನ ಯಾರೋ ಹೇಳಿರ್ತಕ್ಕಂತ ಅವ್ರ ಮಾತಿಗೆ ಕಟ್ಟು ಬಿದ್ದು ತಿಪ್ಪೇಸ್ವಾಮಿರವರು ಮತ್ತೆ ಮೋಹನ್ ಕುಮಾರ್ ಅವರು ಗಾಡಿಯನ್ನ ತಂದು ನಿಲ್ಲಿಸ್ಕೊಂಡು ನಮಗೆ ಬಹಿರಂಗವಾಗಿ ಏನೋ ಅಪಘಾತ ಅಂತ ಹೇಳ್ತಾ ಇದ್ದಾರೆ. ನಾವೇನೇ ತಿಪ್ಪೇಸ್ವಾಮಿರವರನ್ನ ಪ್ರಶ್ನೆ ಮಾಡಿದೀವಿ, ನೀವು ಕ್ಯಾಂಟರ್ ತಂದು ಯಾಕೆ ಸ್ವಾಮಿ ನಿಲ್ಸ್ಕೊಂಡಿದ್ದೀರಾ ಅಂತ ನಾವು ಪ್ರಶ್ನೆ ಮಾಡಿದ್ರೆ, ನಾನು ಹೋರಾಟಗಾರರಾದಂತ ವೆಂಕಟೇಶ್ ಮೂರ್ತಿ ಅವರು ಮತ್ತೆ ಇತರರು ಹೋಗಿ ಪ್ರಶ್ನೆ ಮಾಡಿದ್ರೆ ನಮ್ಮ ತಿಪ್ಪೇಸ್ವಾಮಿರವರೇ ಹೇಳಿದ್ರು, ನಮ್ಮ ಕೈಯಲ್ಲಿ ಈ ತನಿಖೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ನೀವು ದಯಮಾಡಿ ಸಿಒಡಿಗೆ ರೆಫರ್ ಮಾಡೋದಕ್ಕೆ SP ರವರಿಗೆ ಹೇಳ್ಬಿಡಿ ಅಂತ ನೀವೇ ಹೇಳಿದ್ದೀರಿ. ಇವತ್ತು ಇಷ್ಟು ಜನ ಮುಂದೆ ನೀವೇ ಒಪ್ಕೊಳ್ಬೇಕಾಗುತ್ತೆ. ಅದರ ಮಾಹಿತಿ ನಮ್ಮ ಹತ್ರ ಇದೆ. ನಂತರ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ದಲಿತ ಮುಖಂಡರ ಸಭೆಯನ್ನ ಕರೆದಾಗ ನಮ್ಮ ಅಡಿಷನಲ್ ಸಾಹೇಬರೇ ಹೇಳಿದ್ರು, ನೀವು ಒಂದು ಪತ್ರವನ್ನ ಕೊಡಿ, ನಾವು ಸಿಒಡಿಗೆ ವರ್ಗಾವಣೆ ಮಾಡ್ತೀವಿ ಅಂತ ತಾವೇ ಹೇಳಿದ್ದೀರ. ಆದ್ರೆ ಸಿಒಡಿಗೆ ವರ್ಗಾವಣೆ ಮಾಡ್ಬೇಕಂತ ನಮ್ಮನ್ನ ಮಾತಾಡಬೇಕು ಅಂತ ಹೇಳಿ ಸಭೆ ಮುಗಿದ ಮೇಲೆ ನಾವು ಎಲ್ಲ ಮಾಹಿತಿಯನ್ನ ಕೊಟ್ಟ ಮೇಲೆ ನೀವೇ ನಮ್ಮ ಕೈಯಲ್ಲಿ ಒಂದು ಪತ್ರವನ್ನ ತೆಗೆದುಕೊಂಡಿದ್ದೀರಾ. ತೆಗೆದುಕೊಂಡು ಇವ್ರಿಗೆ ನಮ್ಮ ತಿಪ್ಪೇಸ್ವಾಮಿ ಅವರಿಗೆ ಹೇಳಿದ್ದೀರಾ, ನಾಳೆ ಮಂಗಳವಾರ ಇದೆ, ಮಂಗಳವಾರ ಸಂಪೂರ್ಣವಾದಂತ ಕಡತವನ್ನು ತೆಗೆದುಕೊಂಡು ಹೊಸಕೋಟೆ DYSP ಮುಖಾಂತರ ನನ್ನ ಹತ್ರಕ್ಕೆ ಬರಬೇಕು, ಅದನ್ನ ಸಿಒಡಿಗೆ ಒಪ್ಪಿಸಬೇಕು ಅಂತ ನೀವೇ ಹೇಳಿದ್ದೀರಾ. ಆದ್ರೆ ಹೇಳಿದ ಮೇಲೆ ತರಾತುರಿಯಲ್ಲಿ ತಿಪ್ಪೇಸ್ವಾಮಿ ಅವರಿಗೆ ಅದರಲ್ಲಿ ಇರ್ತಕ್ಕಂಥ ಇದೇನಾದ್ರು ಏನಿದೆ ಅವರಿಗೆ ಅಷ್ಟೊಂದು ಆತರ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ನಾವು ದಲಿತ ಮುಖಂಡರು ಮಾನ್ಯ ತಹಶೀಲ್ದಾರ್ ಅವರು ಸಭೆಯನ್ನ ಕರೆದಾಗ ತಾಲೂಕಲ್ಲಿ ನಾವು ತಿಪ್ಪೇಸ್ವಾಮಿ ಅವರನ್ನ ಮತ್ತೆ DYSP ಅವರನ್ನ ಪ್ರಶ್ನೆ ಮಾಡಿದ್ರೆ, ಹೊರಗಡೆ ಹೋಗಿ ಯಾರನ್ನೋ ಕೇಳ್ಕೊಂಡ್ ಬಂದು, ನಾವು ಸಭೆಯಲ್ಲಿ ಕೇಳಿದ್ರೆ ಉತ್ತರ ಕೊಡಕ್ ಆಗ್ದಿರ ಹೊರಗಡೆ ಹೋಗಿ ಬಂದು ಅವರು ಯಾರನ್ನೋ ಕೇಳ್ಕೊಂಡ್ ಬಂದು ಮತ್ತೆ ನಮ್ಗೆ ಉತ್ತರ ಕೊಡ್ತಾ ಇದಾರೆ, ಇದೊಂದು ಕೊಲೆ ಅಲ್ಲ ಅಪಘಾತ ಅಂತ. ಆದ್ರೆ ಇದರಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ವಿಫಲವಾಗಿದೆ, ಆನೇಕಲ್ಲು ಪೊಲೀಸ್ನವರು ಸಹ ವಿಫಲವಾಗಿದ್ದಾರೆ. ಮತ್ತೆ ಇದರಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿರ್ತಕ್ಕಂತ 1268 PM ಪೋಸ್ಟ್ ಮಾರ್ಟಮ್ ಮಾಡಿರ್ತಕ್ಕಂತ ಒಬ್ಬ ತಜ್ಞ ವೈದ್ಯರೇ ಹೇಳ್ತಾ ಇದ್ದಾರೆ, 3 ಜನ ಸೇರ್ಕೊಂಡು ಹೊಡೆದಿರ್ತಕ್ಕಂಥದ್ದು ಇದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ಚಂದ್ರಪ್ಪನವ್ರನ್ನ ಕೇಳಿದ್ರು ಸಹ ಅಷ್ಟೇ ಹೇಳ್ತಾ ಇದ್ದಾರೆ, ಇವತ್ತು ಅದು ಕೊಲೆ ಅಂತಕ್ಕಂಥದ್ದನ್ನ ಅವರೇ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮಲ್ಲಿ ಎಲ್ಲೂ ಸಹ ಅದರ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಇದರ ಸಂಪೂರ್ಣ ಎಲ್ಲ ಮರೆಮಾಚಿರ್ತಕ್ಕಂಥದ್ದು ವಿಶ್ವನಾಥರವರೇ ತನಿಖೆಯನ್ನ ಕೈ ಬಿಟ್ಟಿರೋದು ಅಂತ ಹೇಳ್ತಾರೆ. ಆದ್ರೆ ನಮ್ಮ ಪ್ರಶ್ನೆ ಇಷ್ಟೇ ಸ್ವಾಮಿ, ಈಗಲೂ ನಾವ್ ಹೇಳ್ತೀವಿ, ವಿಶ್ವನಾಥರವರಿಗೆ ನೀವು ಮಂಪುರ ಪರೀಕ್ಷೆಯನ್ನ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಈ ಪ್ರಕರಣದ ಮೆಲುಕು ಅವರಿಗೆ ದಿನನಿತ್ಯ ಕಾಡ್ತಾನೆ ಇದೆ. ಅದಕ್ಕೆ ತಮ್ಮ ಇಲಾಖೆ ಪ್ರಕಾರ ಒಂದು 6 ತಿಂಗಳು 1 ವರ್ಷದೊಳಗಡೆ ಮಂಪುರ ಪರೀಕ್ಷೆ ಮಾಡಿದ್ರು ಸಹ ಅದರ ಮಾಹಿತಿ ಸಿಗೋದಿಲ್ಲ ಅಂತ ತಮ್ಮ ಇಲಾಖೆ ಹೇಳ್ತಾ ಇದೆ. ಆದ್ರೆ ನಮಗೆ ಇವತ್ತಿಗೂ ಸಹ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ವಿಶ್ವನಾಥ್ ಹಿಂದೆ ಹಂಗಾಗಿ ಅವರನ್ನ ಮಂಪುರ ಪರೀಕ್ಷೆಗೆ ಒಳಪಡಿಸಿದ್ರೆ ಅದು ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ. ಮತ್ತೆ ಹರೀಶ್ ರವರನ್ನು ಸಹ ಒಳಪಡಿಸಬೇಕು, ಮತ್ತೆ ಏನು ರಮ್ಯಾರವರನ್ನ ಹೆಚ್ಚಿನ ತನಿಖೆಗೆ ಒಳಪಡಿಸಬೇಕು. ಯಾಕಂತ ಹೇಳಿದ್ರೆ ಆ ಹೆಣ್ಣು ಮಗುವಿನ ಬ್ಯಾಂಕ್ ಅಕೌಂಟ್ಗೆ ಫೋನ್ ಪೇ ನಲ್ಲಿ ಸುರೇಶ್ ಸುಮಾರು ಹಣವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ಆಕೆಯ ಮೊಬೈಲ್ ಅಲ್ಲಿ ಸುಮಾರು ಚಾಟಿಂಗ್ ನಡೆದಿದೆ. ಇವೆಲ್ಲ ಪ್ರಕರಣವನ್ನ ಮರೆಮಾಚಿರ್ತಕ್ಕಂಥ ವಿಶ್ವನಾಥರವರನ್ನ ಈ ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕು. ಮತ್ತೆ ಆತನ ಮೇಲೆ ಅಟ್ರಾಸಿಟಿ ದೂರನ್ನು ದಾಖಲಿಸಬೇಕು. ಮತ್ತೆ ಆ ಕುಟುಂಬಕ್ಕೆ ಸರ್ಕಾರ ಒಂದು ಸರ್ಕಾರಿ ಉದ್ಯೋಗವನ್ನ ಕೊಡಬೇಕು, ಮತ್ತೆ ಒಂದು ಪರಿಹಾರವನ್ನ ಕೊಡಬೇಕು ಆ ಕುಟುಂಬಕ್ಕೆ. ಮತ್ತೆ ಈ ತಾಲೂಕಲ್ಲಿ ಕಾನೂನು ಸುವ್ಯವಸ್ಥೆ ಇವತ್ತು ಹದಗೆಟ್ಟಿದೆ. ತಮಗೆ ಗೊತ್ತಿರಬಹುದು ಸರ್, ಮೋಹನ್ ಕುಮಾರ್ DYSP ರವರು ಮತ್ತು ತಿಪ್ಪೇಸ್ವಾಮಿ ರವರು ಬಂದ ಮೇಲೆ ಎಷ್ಟು ಜನ ತಾಲೂಕಲ್ಲಿ ಕೊಲೆಗಳಾಗಿದೆ, ಕಾನೂನು ಸುವ್ಯವಸ್ಥೆ ಇವತ್ತು ಏನಾಗಿದೆ ಅಂತಕ್ಕಂಥದ್ದನ್ನ ತಮಗೆ ಗೊತ್ತಿದೆ. ಆದ್ರೆ ಇವತ್ತು ತಿಪ್ಪೇಸ್ವಾಮಿ ರವರು ಯಾರ ಹಿಡಿತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮಗಂತೂ ಅರ್ಥ ಆಗ್ತಾ ಇಲ್ಲ. ಈ ಕೊಲೆ ಪ್ರಕರಣವನ್ನ ಅವರು 2021 ಚಾರ್ಜ್ ಶೀಟ್ ಆಗಿದೆ, ಎಲ್ಲ ಆಗಿದೆ, ತನಿಖಾ ವರದಿಗಳಾಗಿದೆ. ಆದ್ರೆ ಇವತ್ತು ಯಾಕೆ ನೀವು ಇಷ್ಟೊಂದು ತಡವಾಗಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಹಾಕಿದ್ರಿ? ಇದ್ರ ಹಿಂದೆ ಯಾರಿದ್ದಾರೆ? ನಿಮ್ಮ ಹಿಂದೆಗಡೆ ಯಾರಿದ್ದಾರೆ? ಮೋಹನ್ ಕುಮಾರ್ ಅವರ ಹಿಂದೆ ಯಾರಿದ್ದಾರೆ ಅಂತಕ್ಕಂಥದ್ದು ನಮ್ಮ ಎಲ್ಲ ಹೋರಾಟಗಾರರ ಪ್ರಶ್ನೆ ಆಗಿದೆ. ಹಾಗಾಗಿ ದಯಮಾಡಿ ಈ ಪ್ರಕರಣವನ್ನ ಮಾನ್ಯ ಪೊಲೀಸು ಮಹಾನಿರ್ದೇಶಕರು, ಕರ್ನಾಟಕ ಸರ್ಕಾರ ಇವರ ಮೂಲಕ ತಮ್ಮ ಮೂಲಕ ತಾವು ಪೊಲೀಸ್ ಮಹಾನಿರ್ದೇಶಕರಿಗೆ ಈ ಮನವಿಯನ್ನ ಕೊಟ್ಟು ಸರ್ಕಾರಕ್ಕೆ COD ತನಿಖೆ ಆಗಲೇಬೇಕು. ಮತ್ತೆ ನಮ್ಮ ಜನಪ್ರಿಯ ಶಾಸಕರು ಮಾನ್ಯ ಶಿವಣ್ಣವರು ದಯಮಾಡಿ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡಿ, ಈಗ ಅಧಿವೇಶನ ನಡೀತಾ ಇದೆ, ಅಧಿವೇಶನದಲ್ಲಿ ದಯಮಾಡಿ ಈ ಕೊಲೆ ಪ್ರಕರಣವನ್ನ
ಸಿಒಡಿ ತನಿಖೆಗೆ ಒಪ್ಪಿಸುವಂತೆ ಸರ್ಕಾರದ ಮೇಲೆ ಒತ್ತಡವನ್ನ ಏರ್ಬೇಕು ಅಂತ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ತಾಲೂಕಿನಲ್ಲಿ ಮೀಸಲು ಕ್ಷೇತ್ರ ಆದ್ರೂ ಸಹ ಪೊಲೀಸ್ ಇಲಾಖೆಯಿಂದ ದಲಿತರಿಗೆ ಯಾವುದೇ ರಕ್ಷಣೆ ಇಲ್ಲ. ಇವತ್ತು ದಲಿತ ಸಮುದಾಯ ಇಲ್ಲಿ ಪೇಚಿಗೆ ಸಿಲುಕಿದೆ. ದಲಿತ ಸಮುದಾಯದ ಹೋರಾಟಗಾರರು ಮತ್ತೆ ದಲಿತ ಸಮುದಾಯ ಇವತ್ತಿಗೂ ಸಹ ಒಂದು ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಗಳಿಗೆ ಹೋದ್ರೆ ಅಲ್ಲಿ ಕೌಂಟರ್ ಕೇಸ್ಗಳಾಗ್ತಕ್ಕಂಥದ್ದು, ರಾಜಿಗಳು ಮಾಡ್ತಕ್ಕಂಥದ್ದು ನಡೀತಾ ಇದೆ. ನಮ್ಮ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಸವರ್ಣೀಯ ಸಮುದಾಯದವರು ಏನಾದ್ರೂ ದೂರನ್ನ ಕೊಟ್ರೆ ಇಮಿಡಿಯೇಟ್ಲಿ ರಾಜಿಗಳಾಗುತ್ತೆ. ಆದ್ರೆ ದಲಿತರು ಕೊಟ್ರೆ ಆ ಕೇಸ್ಗಳಿಗೆ ಯಾವುದೇ ಮನ್ನಣೆ ಸಿಗೋದಿಲ್ಲ. ಹಂಗಾಗಿ ಇವತ್ತು ಅಟ್ರಾಸಿಟಿ ಕೇಸ್ಗಳು ಸಹ ಇಲ್ಲಿ ಯಾವುದೂ ಆಗ್ತಾ ಇಲ್ಲ. ಮತ್ತೆ ಅವುಗಳನ್ನ ಪ್ರಾಮಾಣಿಕವಾಗಿ ಪರಿಶೀಲನೆ ಮಾಡಬೇಕು. ಸುಳ್ಳು ಸುಳ್ಳು ದೂರುಗಳನ್ನು ಕೊಟ್ಟು ನೀವು ದೂರುಗಳನ್ನ ದಾಖಿಸಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಬರ್ತಕ್ಕಂಥ ಅನುದಾನವನ್ನು ಪಡ್ಕೊಂಡು ಅದು ಯಾರೋ ಮಧ್ಯವರ್ತಿಗಳ ಪಾಲಾಗಿ ಹೋಗ್ತಾ ಇದೆ. ಇವತ್ತು ಸರ್ಕಾರದಿಂದ ಬಿಡುಗಡೆ ಆಗ್ತಕ್ಕಂಥ ನಮ್ಮದೇ ಹಣವನ್ನ ಇವರು ಯಾರೋ ಮಧ್ಯವರ್ತಿಗಳು ತಿನ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಅಟ್ರಾಸಿಟಿ ಪ್ರಕರಣಗಳಲ್ಲಿ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡಿ ದೂರು ದಾಖಲಿಸಬೇಕು ಅಂತ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ಈ ಮನವಿ ಪತ್ರವನ್ನ ತಮ್ಮೆಲ್ಲರ ಹಾಗಾಗಿ ಈ ಕೊಲೆ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಏನು ವಿಶ್ವನಾಥ್ ಭಾಗಿಯಾಗಿದ್ದಾರೆ ಅವರನ್ನ ದಯಮಾಡಿ ಏನು ಉನ್ನತಾಧಿಕಾರಿಗಳ ಗಮನಕ್ಕೆ ತಂದು ಅವರನ್ನ ಸೇವೆಯಿಂದ ಅಮಾನತು ಮಾಡಬೇಕು. ಮತ್ತೆ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಮತ್ತೆ ಏನ ಆ ಕುಟುಂಬ ಆವತ್ತೇ ಒಪ್ಕೊಂಡಿತ್ತು, ಮಂಪರು ಪರೀಕ್ಷೆಗೆ ನಾವು ತಯಾರಿದ್ದೀವಿ ಅಂತ ನ್ಯಾಯಾಲಯದಲ್ಲಿ ಒಪ್ಕೊಂಡಿದ್ದಾರೆ. ಆದ್ರೆ ಇದರ ಹಿಂದೆ ಯಾಕೆ ವಿಶ್ವನಾಥ್ರವರು ಇಷ್ಟೊಂದು ಬಹಳ ಕಾಳಜಿ ವಹಿಸಿ ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆ ಅರ್ಥ ಆಗ್ತಾ ಇಲ್ಲ. ಮತ್ತೆ ಕೊಲೆ ಮಾಡಿರ್ತಕ್ಕಂಥ ಕುಟುಂಬವೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವು ಅಚಾತುರ್ಯವಾಗಿ ಈ ಕೊಲೆ ಆಗ್ಬಿಟ್ಟಿದೆ, ಅಚಾತುರ್ಯವಾಗಿ ನಾವು ಮಾಡ್ಬಿಟ್ವಿ, ಏನೋ ಮಾಡಕ್ ಹೋಗಿ ಏನೋ ಆಗ್ಬಿಟ್ಟಿದೆ. ಆದ್ರೆ ಇದನ್ನ ಮರೆಮಾಚ್ತಕ್ಕಂಥದ್ದು ನಮ್ಮ ಹಿಂದೆ ಇರ್ತಕ್ಕಂಥದ್ದು ವಿಶ್ವನಾಥೇ ಅಂತ ಹೇಳ್ತಾ ಇದ್ದಾರೆ ಅವರು. ನಾವು ಆವತ್ತೇ ಹೇಳಿದ್ರಿ ನಮ್ಮ ಕುಟುಂಬದಲ್ಲಿ ಒಬ್ಬ ಹರೀಶ್ ಅಂತಕ್ಕಂಥ ಯುವಕನನ್ನ ನಾವು ಅಪ್ರೂವ್ ಮಾಡ್ತೀವಿ, ಅಂದ್ರೆ ನಾವು ಸರೆಂಡರ್ ಮಾಡ್ತೀವಿ ಅಂತ ಹೇಳಿದ್ರೆ ವಿಶ್ವನಾಥ್ರವರು ನಾನು ಅದನ್ನ ಬಗೆಹರಿಸ್ಕೊಡ್ತೀನಿ ಸುಮ್ನೇರಿ ಅಂತ ನಮಗೆ ಅವತ್ತು ಹೇಳಿದ್ರು. ಆದ್ರೆ ಇವತ್ತು ನಮ್ಮದು ಜಮೀನು ಹೋಯ್ತು, 50 ಲಕ್ಷ ರೂಪಾಯಿ ಹೋಗಿದೆ ವಿಶ್ವನಾಥ್ರವರ ಮೂಲಕ ಅಂತ ಅವರು ಇವತ್ತು ಅಂಗಲಾಚ್ತಾ ಇದ್ದಾರೆ. ಆದ್ರೆ ನಮ್ಗೆ ಒಂದು ಪ್ರಶ್ನೆ ಸ್ವಾಮಿ, ಈಗ ಈ ಕಾರ್ಯಕ್ರಮ ಪ್ರಾರಂಭ ಆದಾಗಿಂದ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸುರೇಶನ ಪ್ರೇಯಸಿ ಆಗಿರ್ತಕ್ಕಂಥ ರಮ್ಯಾ ಕೊಲೆ ಆದಂತ ರಾತ್ರಿ ಹೋಗಿರ್ತಕ್ಕಂಥ ಹೆಣ್ಣು ಮಗಳು ಇದುವರೆಗೂ ಸಹ ಆಕೆಗೆ ಮದುವೆ ಆಗಿದೆ, ಆಕೆ ಗರ್ಭವತಿಯಾಗಿದ್ದಾಳೆ. ಇವತ್ತಿಗೂ ಸಹ ಆ ಮನೆಗೆ ಬಂದಿರಲಿಲ್ಲ, ಆ ಊರಿಗೆನೆ ಇವತ್ತರೆಗೂ ಕಾಲಕ್ಕೆ ಇಲ್ಲ. ಆದ್ರೆ ನಾವು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಹೋರಾಟವನ್ನ ಪ್ರಾರಂಭ ಮಾಡಿದಂತ 11ನೇ ತಾರೀಕು ಆ ಹೆಣ್ಣು ಮಗು ಆ ಊರಿಗೆ ಬಂದು ನಿಂತ್ಕೊಂಡಿದೆ. ಇವತ್ತು ಆ ಊರಿಗೆ ಬಂದೋಗಿದೆ. ಇದರ ಹಿಂದೆ ಯಾಕೆ ಇಷ್ಟೆಲ್ಲ ಅನುಮಾನಗಳಿದ್ರೂ ಸಹ ಯಾಕೆ ತಮ್ಮ ಅಧಿಕಾರಿಗಳು ಅಪಘಾತ ಅಂತ ಬಿಂಬಿಸ್ತಾ ಇದ್ದಾರೆ? ತಾವು ದಯಮಾಡಿ ಆ ಫೋಟೋವನ್ನ ನೋಡ್ಬೇಕು. ಸುರೇಶನ ಕೊಲೆಯಾದಂತ ದಿನ ರಾತ್ರಿ ಮಳೆ ಬಿದ್ದಿದೆ ಸ್ವಾಮಿ. 10:30ಯಿಂದ 2 ಗಂಟೆ ರಾತ್ರಿವರೆಗೂ ಮಳೆ ಬಿದ್ದಿದೆ. ಸುರೇಶನ ಮೃತದೇಹ ಎಲ್ಲೂ ಸಹ ಮಳೆಯಲ್ಲಿ ನೆಂದಿಲ್ಲ. ಸುರೇಶನ ಮೃತದೇಹದ ಮೇಲೆ ಎಲ್ಲೂ ಸಹ ನೀರಿನ ತೇವಾಂಶ ಇಲ್ಲ. ಆದ್ರೆ ಸುರೇಶನ ಮೃತದೇಹದ ಕೆಳಗಡೆ ರಕ್ತದ ಮಡುವಿನಲ್ಲಿದ್ದಾನೆ. ಅದನ್ನ ಯಾಕೆ ನೀವು ಅಪಘಾತ ಅಂತ ಹೇಳ್ತೀರಿ? ಅಪಘಾತವಾಗಿದ್ರೆ ದೇಹ ಚಿತ್ರವಾಗಬೇಕಾಗಿತ್ತು. 20 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ಬೇಕಾಗಿತ್ತು. ಆ ಮನೆ ಮುಂದೆ ಒಂದು ಹಂಸಿದೆ, ಹಂಸು ಜಂಪ್ ಮಾಡ್ಬೇಕಾದ್ರೆ 20 ಕಿಲೋಮೀಟರ್ ಸೆಕೆಂಡ್ ಗೇರ್ ಅಲ್ಲಿ ಹೋಗ್ಬೇಕು. 20 ಕಿಲೋಮೀಟರ್ ಸ್ಪೀಡ್ ಹೋಗಕ್ಕಾಗೋದು. ಒಂದು ಮನುಷ್ಯನನ್ನ 20 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೊಡೆದ್ರೆ ಕೆಳಗೆ ಬೀಳ್ಬೋದು ಅಥವಾ ಗಾಯ ಆಗ್ಬೋದು, ಪ್ರಾಣ ಹೋಗ್ತಕ್ಕಂತ ಸನ್ನಿವೇಶ ಬರೋದಿಲ್ಲ. ಆದ್ರೆ 50-60 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದ್ರೆ ಮಾತ್ರ ಮನುಷ್ಯ ಮೃತ ಆಗ್ತಾನೆ, ಸತ್ತೋಗ್ತಾನೆ. ಇದು ಅಥವಾ ಚಕ್ರದ ಕೆಳಗಡೆ ಸಿಕ್ಕಿದ್ರೆ ಮಾತ್ರ ದೇಹ ಛಿದ್ರವಾಗುತ್ತೆ. ಆದ್ರೆ ಆ ದೇಹ ಏನೂ ಆಗ್ಲಿಲ್ವ, ಸುರೇಶನ ದೇಹದ ಕೆಳಗಡೆ ರಕ್ತ ಬಿದ್ದಿದೆ. ಇಂತಹ ಪ್ರಕರಣವನ್ನ ಪೊಲೀಸ್ ಇಲಾಖೆ ವಿಶ್ವನಾಥ್ರವರ ಮಾತನ್ನ ಕೇಳಿಕೊಂಡು ವಿಶ್ವನಾಥ್ರವರ ಹಿಂದೆ ಯಾವ್ಯಾವ ಅಧಿಕಾರಿಗಳಿದ್ದಾರೆ, ಯಾರಿದ್ದಾರೆ ಅಂತಕ್ಕಂಥದ್ದು ಹೊರಗೆ ಬರಬೇಕಾದ್ರೆ ಈ ಪ್ರಕರಣವನ್ನ ದಯಮಾಡಿ CID ಮೂಲಕ ತನಿಖೆ ಆಗಬೇಕು. ಕೋರ್ಟ್ ಅಲ್ಲಿ ಏನ್ ಚಾರ್ಜ್ ಶೀಟ್ ಹಾಕಿದ್ರೆ ಅದೇ ರೀತಿ ಇರಬೇಕು. ಇದು CODಗೆ ವರ್ಗಾವಣೆ ಮಾಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದನ್ನ ಕುರಿತು ತಾವು ಮಾತಾಡಬೇಕು. ಮತ್ತೆ ಮಾನ್ಯ ಶಾಸಕರು ಇದನ್ನು ದಯಮಾಡಿ ತಾವು ಕಾಳಜಿಯನ್ನ ವಹಿಸಿದ್ದೀರಾ, ಈ ಸಮುದಾಯದ ಪರವಾಗಿ ತಮಗೆ ಕಾಳಜಿ ಇದೆ ಅಂತಕ್ಕಂಥದ್ದನ್ನ ನಾವು ವಿಧಾನಸೌಧದಲ್ಲಿ ನೋಡಿದ್ದೀವಿ. ಆದ್ರೂ ಸಹ ದಯಮಾಡಿ ನಾವು ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ. ಈ ಪ್ರಕರಣವನ್ನ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಸರ್ಕಾರದ ಗಮನಕ್ಕೆ ತಂದು COD ತನಿಖೆಗೆ ಮಾನ್ಯ ಮುಖ್ಯಮಂತ್ರಿಗಳ ಮೂಲಕ ಒಪ್ಪಿಸಬೇಕು ಅಂತ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ, ಯಾರ್ಯಾರೇ ಎಷ್ಟೇ ಪ್ರಭಾವಶಾಲಿಗಳಾಗಿದ್ರು ದಯಮಾಡಿ ಅವರನ್ನ ಬಂಧಿಸಂತ ಕೆಲಸ ಮಾಡಬೇಕು. ಮತ್ತೆ ಸುರೇಶನ ಕುಟುಂಬನೇ ಇವತ್ತು ಆ ತಾಯಿ 3 ದಿನಗಳಿಂದ
ಕೆಲಸಕ್ಕೆ ಹೋಗದೆ ಇರೋದ್ರಿಂದ ಆ ಕುಟುಂಬಕ್ಕೆ ಬೇರೆ ಆಧಾರ ಇಲ್ಲ. ಆಧಾರ ಇರತಕ್ಕಂಥ ಹುಡುಗನನ್ನ ಕಳ್ಕೊಂಡಿದೆ. ಅವರಿಗೆ ಸರ್ಕಾರದಿಂದ ಪರಿಹಾರ ಬರುವಂಥ ಕೆಲಸವನ್ನು ಮಾಡಬೇಕು. ಮತ್ತೆ ಇವತ್ತು ಏನು ಆರೋಪಿಗಳು ಅಂತ ಏನು ಹೇಳ್ತಾ ಇದ್ದೀರಾ, ಆರೋಪಿಗಳಾಗಿರ್ತಕ್ಕಂಥ ಅಶೋಕು ಮತ್ತೆ ಶ್ರೀನಿವಾಸರವರನ್ನ ನಮ್ಮ ತಿಪ್ಪೇಸ್ವಾಮಿರವರು ಅಶೋಕು ಮತ್ತು ಶ್ರೀನಿವಾಸರವರನ್ನ ಆರೋಪಿಗಳಂತ ನಾವೇನು ಹೇಳ್ತಾ ಇದ್ದೀವಿ. ಮತ್ತೆ ರಕ್ಷಣೆ ಏನು ಇವರು ಇನ್ಸ್ಪೆಕ್ಟರ್ ವಿಶ್ವನಾಥ್ ಮಾಡ್ತಾ ಇದ್ದಾರೆ, ಅವರನ್ನ ತಿಪ್ಪೇಸ್ವಾಮಿರವರು ಚಾರ್ಜ್ ಶೀಟ್ ಹಾಕುವಂತ ಸಂದರ್ಭದಲ್ಲಿ 18 ಮತ್ತು 19ನೇ ಸಾಕ್ಷಿಯನ್ನಾಗಿ ಪರಿಗಣಿಸಿದ್ದಾರೆ. ಇದನ್ನ ದಯಮಾಡಿ ರದ್ದುಪಡಿಸಬೇಕು. ಯಾರು ಕೊಲೆ ಮಾಡಿದರೆ ಕೊಲೆಗಾರರನ್ನ ಇವತ್ತು ತಿಪ್ಪೇಸ್ವಾಮಿರವರು ಆಕ್ಸಿಡೆಂಟ್ ಅಲ್ಲಿ ಸಾಕ್ಷಿಗಳನ್ನಾಗಿ ಬಿಂಬಿಸಿರೋದ್ರಿಂದ ಅವರು ಕೋರ್ಟ್ ಅಲ್ಲೂ ಸಹ ಈ ಆಕ್ಸಿಡೆಂಟ್ ಕೇಸು ನಿಂತ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಅದರಿಂದ ದಯಮಾಡಿ ಈ ಚಾರ್ಜ್ ಶೀಟ್ ಅನ್ನ ರದ್ದು ಮಾಡಬೇಕು. ಮತ್ತೆ ಈ ಪ್ರಕರಣವನ್ನ COD ತನಿಖೆಗೆ ಒಪ್ಪಿಸಿ ಆರೋಪಿಗಳು ಎಷ್ಟೇ ಪ್ರಭಾವಶಾಲಿಗಳಾಗಿದ್ರು ಅವರನ್ನ ಬಂಧಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ಇವತ್ತು ಯಾರು ಕೊಲೆ ಮಾಡಿದರೆ ಈ ಸಮುದಾಯ ಇವತ್ತು ಸುರೇಶನ ಕುಟುಂಬದ ಬಗ್ಗೆ ಯಾರು ಕೇಳೋರೇ ಇಲ್ಲ. ಇದನ್ನ ನಾವೇನಾದ್ರೂ ಹೋರಾಟಗಾರರು ಕೈಗೆತ್ತಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಇವತ್ತು ಈ ತಾಲೂಕಲ್ಲಿ ದಲಿತರ ಮೇಲೆ ಆಗೋ ಸ್ಥಿತಿ ಮುಂದೆ ಬಹಳ ಘೋರವಾಗಿ ಆಗ್ತಾ ಇತ್ತು. ಮತ್ತೆ ಇದರಲ್ಲಿ ಇನ್ನೂ ಒಂದು ಕೇಳಬೇಕಂತ ಹೇಳಿದ್ರೆ ಸಮಾಜ ಕಲ್ಯಾಣ ಇಲಾಖೆ ನಿರಂತರವಾಗಿ DOSP ಅವರಿಗೆ ಪತ್ರ ವ್ಯವಹಾರ ಮಾಡ್ತಾನೆ ಇದೆ. ಅದರ ದಾಖಲೆಗಳು ನಾವು ಎಲ್ಲವನ್ನು ತೆಗೆದುಕೊಂಡಿದ್ದೇವೆ. ಆದ್ರೆ ಎಲ್ಲೂ ಸಹ ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ಕಿಂಚತ್ತು ಮಾಹಿತಿಯನ್ನ ಪೊಲೀಸ್ ಇಲಾಖೆ ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ? ನಮ್ಮ ಬದುಕು ಮತ್ತು ನಮ್ಮನ್ನ ಅಭಿವೃದ್ಧಿ ಪಡಿಸಬೇಕಾಗಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಗೂ ಸಹ ಮರೆಮಾಚಿರ್ತಕ್ಕಂಥದ್ದನ್ನ ನೋಡಿದ್ರೆ ಇದರ ಹಿಂದೆ ಬಹಳ ಹುನ್ನಾರ ಇದೆ. ಇದರ ಹಿಂದೆಗಡೆ ವಿಶ್ವನಾಥರವರ ಕೈ ಬಹಳಷ್ಟು ಕೆಲಸ ಮಾಡ್ತಾ ಇದೆ. ಹಂಗಾಗಿ ವಿಶ್ವನಾಥರವರ ಮೇಲೆ ಸೂಕ್ತ ಕಾನೂನುಗಳನ್ನ ತರಬೇಕು, ಕಾನೂನು ಕ್ರಮಗಳನ್ನ ಕೈಗೊಳ್ಳಬೇಕು, ಅವರನ್ನ ಮುಂಬರು ಪರೀಕ್ಷೆಗೆ ಒಳಪಡಿಸಬೇಕು. ಮತ್ತೆ ಅವರ ಮೇಲೆ ಅಟ್ರಾಸಿಟಿ ದೂರನ್ನ ನಾವು ದಯಮಾಡಿ ದಾಖಲಿಸಲೇಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ದಯಮಾಡಿ ನಮ್ಮ ಶಾಸಕರು ಇದರ ಪರವಾಗಿ ಸುಮಾರು ನಮ್ಮನ್ನ ಅನೇಕ ಸಾರಿ ಚರ್ಚೆ ಮಾಡಿದ್ರ ಬಗ್ಗೆ ಏನಾಗಿದೆ ಅಂತ ಕೇಳಿದ್ದಾರೆ. ಮತ್ತೆ ಮಾನ್ಯ ಗೃಹ ಸಚಿವರಿಗೂ ಸಹ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇದರ ಪರವಾಗಿದ್ದಾರೆ. ಅವರು ಸಹ ಇವತ್ತು ಅಧಿವೇಶನ ನಡೀತಾ ಇದೆ, ದಯಮಾಡಿ ಅಧಿವೇಶನದಲ್ಲಿ ಮಾತಾಡಿ COD ಒಪ್ಪಿಸುವಂತ ಕೆಲಸ ಮಾಡಬೇಕು ಅಂತ ತಾಲೂಕಿನ ಜನರ ಪರವಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತೀವಿ. ದಯಮಾಡಿ ಈ ಸಭೆಯನ್ನ ಕುರಿತು ಮಾನ್ಯ ಶಾಸಕರು ಮಾತಾಡಬೇಕಂತ ಅವರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಏನು ನಮ್ಮ ದಲಿತ ಯುವಕ ದಾಸನಪುರದ ಸುರೇಶ್ರ ಕೊಲೆ ಪ್ರಕರಣದಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ಅದಕ್ಕೋಸ್ಕರ ಇದರ ತನಿಖೆಯನ್ನು COD ಒಪ್ಪಿಸಬೇಕು ಅಂತೇಳಿ ತಾವೆಲ್ಲ ಏನು ಇವತ್ತು ಮನವಿ ಮಾಡಿ ಇವತ್ತು ತಾವೆಲ್ಲರೂ ಕೂಡ ಏನು ರೆಡಿ ಮಾಡ್ತಾ ಇದ್ದಾರೆ. ಈಗಾಗಲೇ ನಾನು ಕೂಡ ಮಾನ್ಯ ಗೃಹ ಸಚಿವರನ್ನು ನಮ್ಮ ಮುಖಂಡಗಳ ಜೊತೆಯಲ್ಲೇ ಕೂಡ ಭೇಟಿ ಮಾಡಿ ಇದು ಕೂಡಲೇ ಇದನ್ನು COD ಒಪ್ಪಿಸಬೇಕು ಅಂತೇಳಿ ಕೂಡ ಮನವಿ ಮಾಡಿದ್ವಿ. ಅವರು ಸಂಬಂಧಪಟ್ಟಂಥ SP ಅವರಿಗೆ ಆ ಸಂದರ್ಭದಲ್ಲಿ ಒಂದು ಪತ್ರವನ್ನು ಕೊಟ್ಟು ಇದನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ ನ್ಯಾಯ ಕೊಡಿಸಬೇಕು ಅಂತೇಳಿ ಅವರು ಕೂಡ ಮಾಡಿದರು. ಆದರೂ ಕೂಡ ಇದರಲ್ಲಿ ಯಾವುದೇ ರೀತಿಯಲ್ಲಿ ಇದು ಏನು ಒತ್ತಡಕ್ಕೆ ಒಳಗಾಗಿ ಇದಾಗಿದೆ ಅಂತೇಳಿ ತಮ್ಮ ಒಂದು ಸಂಶಯ ಏನಿದೆ ಅದನ್ನು ಪರಿಹರಿಸುವಂಥ ಒಂದು ನಿಟ್ಟಿನಲ್ಲಿ ನಾನು ಕೂಡ ನಿಮ್ಮ ಮುಖಂಡರೆಲ್ಲರೂ ಕೂಡ ಒಂದಷ್ಟು ಜನ ಒಂದು 10-20 ಜನ ಬನ್ನಿ ನಾನು ಮತ್ತೊಮ್ಮೆ ಗೃಹ ಸಚಿವರನ್ನು ಭೇಟಿ ಮಾಡಿ ಅವರಿಗೆ ನಾನು ಕೂಡ ಪತ್ರವನ್ನು ಕೊಟ್ಟು ಈ ಒಂದು ಸುರೇಶ್ನ ಒಂದು ಪ್ರಕರಣವನ್ನು CODಗೆ ವಹಿಸುವಂಥ ಒಂದು ಪ್ರಯತ್ನವನ್ನು ನಾವು ನಿಮ್ಮ ಜೊತೆಯಲ್ಲಿ ಸೇರಿ ಮಾಡ್ತೇವೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ 3 ದಿವಸ ತಾವೆಲ್ಲರೂ ಕೂಡ ಧರಣಿ ಮಾಡ್ತಾಯಿದ್ದೀರಿ. ಇವತ್ತು ನ್ಯಾಯಯುತವಾದಂಥ ಒಂದು ಧರಣಿ ತಾವೇನು ಮಾಡ್ತಾ ಇದ್ದೀರಾ, ಅದಕ್ಕೆ ನಿಮ್ಮ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ಒಂದು ತಮ್ಮ ಬೇಡಿಕೆಗಳೇನಿದ್ದಾವೆ ಅವೆಲ್ಲನೂ ಕೂಡ ನಾವು ನೇರವಾಗಿ ನಮ್ಮ ಬೇಡಿಕೆಗಳು ಒಂದು 3 ಬೇಡಿಕೆಗಳೇನಿದ್ದಾವೆ 3 ಬೇಡಿಕೆಗಳಲ್ಲಿ 3 ಬೇಡಿಕೆಗಳನ್ನು ಹೊತ್ತು ತಾವು ನಿಮ್ಮ ಜೊತೆಯಲ್ಲೇ ನಾನು ಕೂಡ ಮಾನ್ಯ ಗೃಹ ಸಚಿವರನ್ನು ಭೇಟಿ ಮಾಡಿ ನಿಮಗೆಲ್ಲರೂ ಕೂಡ ಈ ಒಂದು ರೀತಿಯಲ್ಲಿ ಈ ಒಂದು ಪ್ರಕರಣದಲ್ಲಿ ನ್ಯಾಯ ಕೊಡಿಸುವಂಥ ಕೆಲಸವನ್ನು ನಾವು ಕೂಡ ಸೇರಿ ನೀವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಧರಣಿ ತಾವೆಲ್ಲರೂ ಕೂಡ ಮಾಡಿದರೆ ಇದನ್ನು ಕೈ ಬಿಟ್ಟು ನಮ್ಮ ಜೊತೆಯಲ್ಲಿ ತಾವೆಲ್ಲರೂ ಕೂಡ ಗೃಹ ಸಚಿವರ ಹತ್ರ ಬರಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ. ಕಲಾಪದಲ್ಲಿ ಪ್ರಕರಣವು ಚರ್ಚೆಯಾಗಲೇಬೇಕು.
ಕಲಾಪದಲ್ಲಿ ಪ್ರಕರಣವು ಚರ್ಚೆಯಾಗಲೇಬೇಕು, ಚರ್ಚೆಯಾಗಲೇಬೇಕು. ಕಲಾಪದಲ್ಲಿ ಪ್ರಕರಣವು ಚರ್ಚೆಯಾಗಲೇಬೇಕು, ಚರ್ಚೆಯಾಗಲೇಬೇಕು. ಕಲಾಪದಲ್ಲಿ ಪ್ರಕರಣವು ಚರ್ಚೆಯಾಗಲೇಬೇಕು, ಚರ್ಚೆಯಾಗಲೇಬೇಕು. ಕಲಾಪದಲ್ಲಿ ಪ್ರಕರಣವು ಚರ್ಚೆಯಾಗಲೇಬೇಕು, ಚರ್ಚೆಯಾಗಲೇಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಗಳಿಗೆ ಎಲ್ರಿಗೂ ನಮಸ್ಕಾರ. ಅತ್ಯಂತ ಕ್ರಿಯಾಶೀಲ ಚಿಕ್ಕ ವಯಸ್ಸಿನ ಹುಡುಗ ಸುರೇಶನ ದಾಸನಪುರ ಸುರೇಶನ ಅಕಾಲಿಕ ಸಾವು ಭಾಳ ದುರಂತ ಇದೆ. ನಾನು ನೋಡ್ತಿದ್ದೀನಿ ಫೋಟೋ ಎಷ್ಟು ಆ್ಯಕ್ಟಿವ್ ನೆಗೆಟಿವ್ ಆಗಿದೆ. ಮತ್ತು ಈಗ ಮೊನ್ನೆ MLA ಸಾಹೇಬರು ತಮ್ಮ ಎಲ್ಲ ಮನವಿಗಳನ್ನು ಪರಿಗಣನೆ ಮಾಡಿ ಈಗಲೇ ಸರ್ಕಾರದ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಇದು ಈಗಾಗಲೇ ನವೆಂಬರ್ 21 ಆನಂತರ ಸಹಿತ ಒಳ್ಳೊಳ್ಳೆ ಆಫೀಸರ್ಸ್ ಇದ್ದರು, ಸ್ವಲ್ಪ ವಿಳಂಬ ಆಗಿದೆ. ಒಂದು ನಾವು COD ತನಿಖೆಗೆ ಈಗಾಗಲೇ ಸರ್ಕಾರದ ಗಮನಕ್ಕೂ ಹೋಗಿದ್ದು, ಆದೇಶ ಆಗಬೇಕು. COD ತನಿಖೆ ಎಷ್ಟು ವರ್ಷ ಆದ ನಂತರವೂ ತಾವು ಆಗಿರುವಂಥದ್ದು ತಮ್ಮ ಗಮನದಲ್ಲಿ ಎಲ್ಲರಿಗೂ ತಗೊಳ್ತಾರೆ. ಸರ್ಕಾರ ಆದೇಶ ಮಾಡ್ತದೆ. ಈಗ ಸಾಹೇಬರು ಅದನ್ನು ಹೇಳಿದ್ದ HM ಸಾಹೇಬ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅದರ ಪೂರ್ಣ ವಿವರವನ್ನು ನಾವು CIDಗೆ ಕಳಿಸಬೇಕಂತೆಲ್ಲ ವರದಿಯನ್ನು ಕಡತವನ್ನು ನಾವು ಕಳಿಸ್ತೀವಿ. ಇದು ಈಗೇನಿಲ್ಲಿ ವರದಿ ಕೊಟ್ಟಿದ್ದಾರೆ, ದಿಸ್ ಇಸ್ ನಾಟ್ ಫೈನಲ್. ಅದು ಫೈನಲ್ ಅಲ್ಲ. CODಗೆ ಹೋದರೆ ಮತ್ತೆ ಮೊದಲಿಂದ ಪ್ರತಿಯೊಂದು ಹಂತವನ್ನು ಇಂಚಾಗಿ ಭಾಳ ಡೀಟೇಲ್ ಆಗಿ ಒಬ್ಬ SP ರ್ಯಾಂಕ್ ಅಧಿಕಾರಿಯಲ್ಲಿ ತನಿಖೆ ಮಾಡ್ತಾರೆ. ಅಲ್ಲಿ DG ಹೆಡ್ ಆಫ್ ದಿ ಸ್ಟೇಟ್ ಇರ್ತಾರೆ. ಹಂಗಾಗಿ ನಾವು ತಕ್ಷಣ MLA ಸಾಹೇಬರು ಈಗ ಮಾತಾಡ್ತೀನಿ ಅಂತ ಹೇಳಿದರೆ ನಾವು ಅದನ್ನು ವರದಿಯೆಲ್ಲ ನಾವು ರೆಡಿ ಮಾಡ್ಕೊತೀವಿ. ಏನು ಸುರೇಶ್ ಅವರಿಗೆ ಅನ್ಯಾಯ ಆಗಿದೆ, ಅವರಿಗೆ ಖಂಡಿತ ನಾವು ಸೂಕ್ತ ನ್ಯಾಯವನ್ನು ದೊರಕಿಸಲು ಪ್ರಯತ್ನ ಮಾಡ್ತೇವೆ. ನಾವೆಲ್ಲ ನಿಮ್ಮೊಂದಿಗೆ ಇಲಾಖೆ ಇರ್ತದೆ ಮತ್ತು ಯಾರೇ ತಪ್ಪು ಮಾಡಿದ್ರು ಇಲಾಖೆ ಕಠಿಣ ಶಿಕ್ಷೆ ತಗೊಳ್ತದೆ, ಕ್ರಮ ತಗೊಳ್ತದೆ ಕಾನೂನನ್ವಯ ಅನ್ನೋದು ತಮ್ಮ ಮಾತಿಗೆ ನಾನು ಗಮನಕ್ಕೆ ತರ್ತೇನೆ. ಟುಡೇ ಇಸ್ ಬೈ ಮಂಡೇ ತಮ್ಮೊಂದು ರಿಪೋರ್ಟ್ ಕೊಡ್ತೀವಿ ಸರ್. ಬೈ ಟ್ಯೂಸ್ಡೇ ರಿಪೋರ್ಟ್ ಕೊಡ್ತೀವಿ. ಟ್ಯೂಸ್ಡೇ ರಿಪೋರ್ಟ್ ಕೊಡ್ತೀವಿ. ನಾವು ಈಗ ಲಾಸ್ಟ್ ತನಿಖೆ ಬಂದಾಗಲೇ SP ಸಾಹೇಬ್ರು ಅದನ್ನು ಗಮನಕ್ಕೆ ತಂದಿದ್ದಾರೆ. ಈ ಥರ ಅದನ್ನು ಕೊಡೋಣ, ಅವರ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತೇಳಿ. ಈಗ ನಾನು ಮಂಗಳವಾರದಷ್ಟೊತ್ತಿಗೆ ತಮ್ಮ ವರದಿ ರೆಡಿ ಮಾಡ್ತೀನಿ. ಅದನ್ನು ತಾವು HM ಸಾಹೇಬ್ರ ಗಮನಕ್ಕೆ ತಂದರೆ ಅದು ಒಂದು 2-3 ಡೇಸಲ್ಲಿ ಅಲ್ಲಿಗೆ ಹೋಗ್ತದೆ. ನಾವು ಇವತ್ತೇನು ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದರೆ ಆ ರಿಪೋರ್ಟ್ನ ನನಗೊಂದು ಕಾಪಿ ಕೊಡಿ. ಮತ್ತು ಈ ಮುಖಂಡರುಗಳೆಲ್ಲರೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗಿ HM ಹತ್ರ ಡಿಸ್ಕಷನ್ ಮಾಡಿ ಅದ್ರ ಬಗ್ಗೆ ಒಂದು ನಿರ್ಧಾರ ಮಾಡಿ. ಖಂಡಿತ ಅದನ್ನು ಆದಷ್ಟು ಬೇಗ ಅದನ್ನು ಮಾಡಿಕೊಡ್ತೀವಿ. ಎಲ್ಲ ಸಹಕಾರ ನೀಡಲೇಬೇಕು. ದಿನಾಂಕ 11/3/2025 ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ದಲಿತ ಯುವಕ ದಾಸನಪುರ ಸುರೇಶ್ ಅವರ ಕೊಲೆ ಪ್ರಕರಣದಲ್ಲಿ ಪೊಲೀಸರು ವಿಫಲರಾಗಿರುವುದರಿಂದ CID ತನಿಖೆಗೆ ಒಪ್ಪಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಂತೆ ಒತ್ತಾಯಿಸಿ ಅಹೋರಾತ್ರಿ ಧರಣಿ ಕಾರ್ಯಕ್ರಮದ ಮನವಿ ಪತ್ರ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 5/11/2024 ಆನೇಕಲ್ ತಾಲೂಕು ಅತ್ತಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯ ದಾಸನಪುರ ಗ್ರಾಮದಲ್ಲಿ ದಲಿತ ಸಮುದಾಯದ ವೆಂಕಟೇಶಪ್ಪ ಮತ್ತು ತಿಮ್ಮಕ್ಕ ಅವರ ಒಬ್ಬನೇ ಮಗನಾದ ಸುಮಾರು 21 ವರ್ಷದ ಸುರೇಶ್ ಅವರ ಕೊಲೆ ಪ್ರಕರಣವನ್ನು ಅತ್ತಿಬೆಲೆ ಪೊಲೀಸ್ ಠಾಣೆಯ ಅಂದಿನ ಇನ್ಸ್ಪೆಕ್ಟರ್ ಆದಂತಹ ವಿಶ್ವನಾಥ್ ಮತ್ತು ಪೊಲೀಸ್ ಪೇದೆಗಳಾದ ಪ್ರಕಾಶ್, ಅರುಣ್ ಮತ್ತು ನಾಗರಾಜರವರುಗಳು ನಿರ್ಲಕ್ಷಿಸಿ ಯಾವುದೇ ಪ್ರಾಥಮಿಕ ತನಿಖೆಯನ್ನು ಮಾಡದೆ ಪ್ರಕರಣವನ್ನು ದಿಕ್ಕು ತಪ್ಪಿಸಿ ನಕಲಿ ಸಾಕ್ಷಿಗಳನ್ನು ಸೃಷ್ಟಿಸಲು ಯತ್ನಿಸಿ ಅಸಲಿ ಸಾಕ್ಷಿದಾರರಿಗೆ ಚಿತ್ರಹಿಂಸೆ ನೀಡಿದ್ದಾರೆ ಮತ್ತು 2021ರಿಂದ 2025ರವರೆಗೆ ಯಾವುದೇ ರೀತಿಯ ಕೊಲೆಯಾದ ಸುರೇಶನ ಪ್ರಕರಣದಲ್ಲಿ ಕಾನೂನುಬದ್ಧ ಕ್ರಮ ಜರುಗಿಸದೆ ಆರೋಪಿಗಳೊಂದಿಗೆ ಶಾಮೀಲಾಗಿ ಕೊಲೆ ಪ್ರಕರಣವನ್ನು ಅಪಘಾತವೆಂದು ದೋಷಾರೋಪ ಪಟ್ಟಿ ಸಲ್ಲಿಸುತ್ತಿರುವ ದಲಿತ ಯುವಕ ದಾಸನಪುರ ಸುರೇಶ್ ಅವರ ಕೊಲೆ ಪ್ರಕರಣದಲ್ಲಿ ಪೊಲೀಸರು ವಿಫಲರಾಗಿರುವುದರಿಂದ CID ತನಿಖೆಗೆ ಒಪ್ಪಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಂತೆ ಅಹೋರಾತ್ರಿ ಧರಣಿ ಕಾರ್ಯಕ್ರಮದ ಮೂಲಕ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ ಸರ್ಕಾರ ಅವರಿಗೆ ಈ ಕೆಳಕಂಡ ಹಕ್ಕೊತ್ತಾಯಗಳನ್ನು ಈ ಕೂಡಲೇ ಈಡೇರಿಸುವಂತೆ ಒತ್ತಾಯಿಸಿ ಅಹೋರಾತ್ರಿ ಧರಣಿ ಕಾರ್ಯಕ್ರಮದ ಮೂಲಕ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರ ಮುಖೇನ ನೀಡುತ್ತಿರುವ ಮನವಿ ಪತ್ರ. ಹಕ್ಕೊತ್ತಾಯಗಳು: 1. ದಲಿತ ಯುವಕ ದಾಸನಪುರ ಸುರೇಶ್ ಅವರ ಕೊಲೆ ಪ್ರಕರಣದಲ್ಲಿ ಪೊಲೀಸರು ತನಿಖೆ ಮಾಡುವುದರಲ್ಲಿ ವಿಫಲವಾಗಿರುವುದರಿಂದ CID ತನಿಖೆಗೆ ಒಪ್ಪಿಸಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಬಂಧಿಸಬೇಕು ಮತ್ತು ಮೃತ ಸುರೇಶನ ಕುಟುಂಬದ ಒಬ್ಬ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ಮತ್ತು ಪರಿಹಾರ ನೀಡಬೇಕು.
2 ದಾಸನಪುರ ಸುರೇಶ್ ಅವರ ಕೊಲೆ ಪ್ರಕರಣವನ್ನು ಮೇಲಧಿಕಾರಿಗಳು ಮತ್ತು ವಿಧಿ ವಿಜ್ಞಾನ ತಂಡಕ್ಕೆ ತಿಳಿಸದೆ ಅಪರಾಧಿಗಳೊಂದಿಗೆ ಶಾಮೀಲಾಗಿ ಮುಖ್ಯ ಸಾಕ್ಷಿಗಳನ್ನು ನಾಶಪಡಿಸಿರುವ ಇನ್ಸ್ಪೆಕ್ಟರ್ ವಿಶ್ವನಾಥ್ ಅವರನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಿ ಸೇವೆಯಿಂದ ಅಮಾನತು ಮಾಡಿ ಈ ಕೂಡಲೇ ಬಂಧಿಸಬೇಕು. ದಲಿತ ಯುವಕ ದಾಸನಪುರ ಸುರೇಶ್ ಅವರ ಕೊಲೆ ಪ್ರಕರಣದ ಮುಖ್ಯ ಸಾಕ್ಷಿ ಸವರ್ಣೀಯ ಸಮುದಾಯದ ಶಶಿಕುಮಾರ್ ಅವರಿಗೆ ಪ್ರಾಣ ಬೆದರಿಕೆ ಒಡ್ಡಿ ಅಧಿಕಾರಿಗಳೊಂದಿಗೆ ತಪ್ಪು ಮಾಹಿತಿ ನೀಡಿ ಕೊಲೆ ಪ್ರಕರಣವನ್ನು ತಿರುಚಿರುವ ಪೇದೆಗಳಾದ ಅರುಣ್, ಪ್ರಕಾಶ್ ಮತ್ತು ನಾಗರಾಜರವರ ಮೇಲೆ ದೂರು ದಾಖಲಿಸಿ ಸೇವೆಯಿಂದ ಅಮಾನತು ಮಾಡಬೇಕು. 4 ಸುರೇಶ್ ಕೊಲೆ ಪ್ರಕರಣ ನಡೆದ 4 ವರ್ಷಗಳ ನಂತರ ಒತ್ತಾಯ ಪೂರ್ವಕವಾಗಿ ಕ್ಯಾಂಟರ್ ವಾಹನವನ್ನು ಆನೇಕಲ್ ಠಾಣೆಗೆ ತರಿಸಿಕೊಂಡು ವಾಹನದ ಮಾಲೀಕ ಮತ್ತು ಡ್ರೈವರ್ ಮಾದೇಶ್ರವರಿಗೆ ಚಿತ್ರಹಿಂಸೆ ನೀಡಿ ಒತ್ತಾಯ ಪೂರ್ವಕವಾಗಿ ವಾಹನ ಚಾಲಕ ಮತ್ತು ಅಪಘಾತ ಪ್ರಕರಣವನ್ನು ದಾಖಲಿಸಿ ಕೊಲೆ ಪ್ರಕರಣವನ್ನು ದಿಕ್ಕು ತಪ್ಪಿಸಿರುವ ಆನೇಕಲ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಮತ್ತು ಡಿವೈಎಸ್ಪಿ ಮೋಹನ್ ಕುಮಾರ್ ಅವರನ್ನು ಕಾನೂನು ದುರ್ಬಳಕೆ ಮಾಡಿಕೊಂಡಿರುವ ಇವರುಗಳ ಮೇಲೆ ಪ್ರಕರಣ ದಾಖಲಿಸಿ ಈ ಕೂಡಲೇ ವಿಶೇಷ ತನಿಖೆಯನ್ನು ಮಾಡಿ ಸೇವೆಯಿಂದ ವಜಾ ಮಾಡಬೇಕು. 5 ಆನೇಕಲ್ ತಾಲೂಕಿನ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ 10 ವರ್ಷಕ್ಕೂ ಮೇಲ್ಪಟ್ಟು ಒಂದೇ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಪೇದೆಗಳನ್ನು ಮತ್ತು ಅಧಿಕಾರಿಗಳನ್ನು ಈ ಕೂಡಲೇ ತಾಲೂಕಿನಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು. 6 ತಾಲೂಕಿನಾದ್ಯಂತ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಜಾತಿ ನಿಂದನೆ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಮತ್ತು ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ದೂರು ದಾಖಲಿಸುವಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ವಂದನೆಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿಗಳು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಸಿ ರಾವಣ, ವೆಂಕಟೇಶ್ ಮೂರ್ತಿ, ಸುರೇಶ್ ಪೋತ, ಆನಂದ್ ಚಕ್ರವರ್ತಿ, ಇಂಡ್ಲವಾಡಿ ಬಸವರಾಜ್, ಆರ್ಗದ್ದೆ ರುದ್ರಪ್ಪ, ಉಲ್ಲಳ್ಳಿ ಮರಿಯಪ್ಪ, ಚಿಕ್ಕಾಗಡೆ ಯಲ್ಲಪ್ಪ, ಮುರುಗೇಶ್, ಹರೀಶ್ ಕುಮಾರ್ ಮತ್ತು ಪಾಪಮ್ಮರವರು. ಈ ಒಂದು ಧರಣಿಯನ್ನು ಕೈಬಿಡಿ. ನಿಮ್ಮ ಎಲ್ಲ ಮುಖಂಡರ ಜೊತೆಯಲ್ಲಿ ನಾವು ಮಾನ್ಯ ಗೃಹ ಸಚಿವರನ್ನ ಭೇಟಿ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಸರ್ 4 ವರ್ಷ ಇಲ್ಲೇ ಬೀದಿಗೆ ಬಂದಿದ್ದಾರೆ ಕುಟುಂಬ. ಇವಾಗ 3 ದಿನದಿಂದ ಕೂತ್ಕೊಂಡಿದ್ದೀವಿ. ದಯಮಾಡಿ ಶಾಸಕರಲ್ಲಿ ಕಳಕಳಿಯ ಮನವಿ ವಿನಂತಿ ಏನಂತ ಹೇಳಿದ್ರೆ ಎಷ್ಟು ದಿನದಲ್ಲಿ ಇದು ಸಿಒಡಿಗೆ ವರ್ಗಾವಣೆ ಆಗುತ್ತೆ. ಎಲ್ಲಾ ಪ್ರತಿಭಟನೆಗಳಲ್ಲೂ ನಾವು ಇದನ್ನೇ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಚರ್ಚೆ ಮಾಡೋ ಹೋಗಿ ಅಂತ ಹೇಳ್ತಾರದು. ಚರ್ಚೆ ಮಾಡಿ ಇಲ್ಲಾಂದ್ರೆ ಚರ್ಚೆ ಮಾಡೋ ತನಕ ನಾವು ಇಲ್ಲೇ ಇರೋಣವಾ? ಚರ್ಚೆ ಮಾಡಿ ಸಿಒಡಿಗೆ ವರ್ಗಾವಣೆ ಆಗೋ ತನಕ ನಾವು ಇಲ್ಲೇ ಇರೋಣವಾ? ಯಾಕಂದ್ರೆ ಎಲ್ಲ ಪ್ರತಿಭಟನೆಗಳಲ್ಲೂ ಸಹ ನಾವು ಮೆಮೊರಂಡಮ್ ಕೊಡ್ತೀವಿ. ಮತ್ತೆ ನಮ್ಮ ಡಿಮ್ಯಾಂಡ್ ಅಷ್ಟೇ ಇರುತ್ತೆ. ನೋಡ್ರಪ್ಪ, ಅದಷ್ಟು ಹೋರಾಟ ಮಾಡಿದಿರಿ, ಅದಕ್ಕೋಸ್ಕರ ಆಯ್ತು ಆಯ್ತು ಕುತ್ಕೊಳ್ಳಿ. ಯಾಕೆ ಎಲ್ಲಪ್ಪ ನನ್ನ ಕ್ಯಾಮ್ರಾ ಕುತ್ಕೊಳ್ಳ ಹೇಳಿಬಿಡಪ್ಪ. ಎಲ್ಲಪ್ಪ ಏನು ಇಷ್ಟು ಕರೆದ್ರೆ ಮಾತಾಡೋದು. ಅಲ್ಲಿದ್ದ ಯಾವ ಜ್ಯೂಸ್ ಕೊಡಪ್ಪ ಇಲ್ಲ. ಏ ಬಾಬಾ ಮಾತಾಡಿದ್ರೆ ನಮಗೆ ಸೇಡಿ ತನಿಖೆಗೆ ನಾನು ಕರ್ಕೊಂಡೋಗಿ ನಾಯಕರನ್ನ ಕರ್ಕೊಂಡೋಗಿ ಭೇಟಿ ಮಾಡಿಸ್ತೀನಿ ಅಂತ. ಆದಷ್ಟು ಶೀಘ್ರದಲ್ಲೇ ಅದನ್ನು ತಾವು ಮಾಡಿ
ಈ ಒಂದು ಕೊಲೆಯ ಹಿಂದೆ ಯಾವ ಕಾರಣದ ಶಕ್ತಿಗಳಿದ್ದಾರೆ ಅದನ್ನ ದಯವಿಟ್ಟು ಪತ್ತೆ ಹಚ್ಚಿ ಸಿಒಡಿ ಮುಖಾಂತರ ಈ ಏನು ಅನ್ಯಾಯವಾದಂತ ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸ್ಕೊಡ್ಬೇಕಂತ ನಾನು ಶಾಸಕರಲ್ಲಿ ಮನವಿ ಮಾಡ್ಕೊಳ್ತೇನೆ. ಹಾಗೆ ಈ ಒಂದು ನಮ್ಮ ನಾಯಕರಲ್ಲಿ ನಾನು ಕೇಳ್ಕೊಳ್ಳೋದೊಂದು, ಇದಕ್ಕೊಂದು ಕಾಲ ಮಿತಿಯನ್ನ ಒಳಪಡಿಸಿ. 4 ವರ್ಷದಿಂದ ಇದು ಹೋರಾಟ ಮಾಡ್ತಾ ಇರೋದು. 4 ವರ್ಷ ಹೋರಾಟ ಮಾಡಿದ್ರು ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇನ್ನು ಯಾವ ಮಟ್ಟದಲ್ಲಿ ನೀವು ಹೋರಾಟ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ಮುಂದೆ ನಿರ್ಧಾರ ತಗೊಳ್ಬೇಕು. ಎಲ್ರು ನಾನು ಸೇರಿದಂತೆ ಎಲ್ರು ಒಂದು ನಿರ್ಧಾರ ತಗೊಳ್ಳೋಣ. ಇದೇನಾದ್ರು ಈ ದಿನ ಕೊಟ್ಟಂತ ಅವ್ರ ಭರವಸೆ ಈಡೇರಿಸಿದಂತೆ ನ್ಯಾಯ ಸಿದ್ಧ ಪಕ್ಷದಲ್ಲಿ ಉಗ್ರವಾದ ಹೋರಾಟ ಮಾಡ್ಕೊಂಡ್ರೆ 3 ದಿವಸದಿಂದ ಕೂತಿದ್ದೀರಿ ಇಲ್ಲಿ, 1 ತಿಂಗಳಾದ್ರೂ ಕೂತ್ಕೊಳ್ಳೋಣ. ಒಂದು ನ್ಯಾಯ ಸಿಗೋರು ನೆಕ್ಸ್ಟ್ ಇದೇನೋ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಶಾಶ್ವತವಾಗಿ ಇಲ್ಲೇ ಕುತ್ಕೊಂಡು ನ್ಯಾಯ ಸಿಗೋವರೆಗೂ ಕುತ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್. ನಮ್ಮ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ದಲಿತ ಯುವಕ ದಾಸನಪುರ ಸುರೇಶ್ ಕೊಲೆಯಾಗಿದೆ. ಅದು ಸುಮಾರು ದಿನಗಳೇ ಕಳೆದೋಗಿದೆ. ಯಾವತ್ತು ಅಂತ ಹೇಳಿದ್ರೆ 24/11/2023 ಇವತ್ತು ಆಗಿರ್ತಕ್ಕಂಥದ್ದು 5/11/2021 ಆದರೂ ಕೂಡ ಅವರೆಲ್ಲನೂ ಕೂಡ ಇದನ್ನು ಕೊಲೆ ಅನ್ನುವಂಥದ್ದು ಅವರ ಒಂದು ಸಂಶಯ ಇದೆ. ಆದ್ದರಿಂದ ಅದನ್ನು ಎಲ್ಲರೂ ಕೂಡ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಈ ಒಂದು ದಲಿತ ಯುವಕರ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಕೊಡ್ಬೇಕು ಮತ್ತು ಅದನ್ನು ಸಿಒಡಿಗೆ ವಹಿಸ್ಕೊಡ್ಬೇಕು ಅಂತೇಳಿ ಇವರು ಒತ್ತಾಯವನ್ನು ಮಾಡಿದ್ದಾರೆ. ಈಗ ನಮ್ಮ ಅಡಿಷನಲ್ SP ನಾಗರಾಜ್ ಅವರು ಬಂದಿದ್ದಾರೆ. ಅವರು ಇವತ್ತು ವರದಿಯನ್ನು ಸರ್ಕಾರಕ್ಕೆ ಕಳಿಸ್ತೀವಿ, ಸಿಒಡಿ ತನಿಖೆ ಆಗಬೇಕು ಅಂತೇಳಿ ಹೇಳಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಮಾನ್ಯ ಗೃಹ ಸಚಿವರ ಹತ್ರ ಆ ವರದಿಯನ್ನು ತಗೊಂಡು ನಮ್ಮ ಎಲ್ಲ ಮುಖಂಡರನ್ನು ಕರ್ಕೊಂಡು ಆ ವರದಿಯನ್ನು ತಗೊಂಡು ನಾವು ಗೃಹ ಸಚಿವರನ್ನು ಭೇಟಿ ಮಾಡಿ ಈ ಒಂದು ಕುಟುಂಬಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತೇವೆ.